ಹೇ ಗೈಸ್, ಗುಡ್ ಈವ್ನಿಂಗ್ ಗೈಸ್. ಇವಾಗ ಟೈಮ್ ಬಂದು 6:15 ಆಗಿದೆ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಗ್ರೇಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನಾನು ಇವತ್ತು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಔಟ್ಡೋರ್ ಶೂಟಿಂಗ್ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲಿಗೆ ಹೋಗ್ತಾ ಇರೋದಂದರೆ, ಶಿವಾಜಿನಗರದಲ್ಲಿರೋ ಕಮರ್ಷಿಯಲ್ ಶೂಟ್ಗೆ ಹೋಗ್ತಾ ಇದ್ದೀನಿ. ನನಗೆ ಸ್ವಲ್ಪ ಕೆಲಸ ಇದೆ ಹೋಗೋದು. ಹಾಗೆ ಒಂದು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಇತ್ತು. ಸೊ ಹಾಗೆ ಬಟ್ಟೆ ಸ್ಟಿಚ್ಗೆ ಕೊಡಬೇಕಂತಲೂ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಹಾಗೆ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ. ಸೊ ಹಾಗೆ ಸ್ಟ್ರೀಟ್ ಶಾಪಿಂಗ್ ಮಾಡುವಾಗ ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ಬಾರ್ದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶಿವಾಜಿನಗರದಲ್ಲಿರೋ ಕಮರ್ಷಿಯಲ್ ಸ್ಟ್ರೀಟನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾನಿವತ್ತು ಏನೆಲ್ಲ ಶಾಪಿಂಗ್ ಮಾಡ್ತೀನಿ, ಹಾಗೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಏನೇನೆಲ್ಲ ಸಿಗುತ್ತೆ, ಯಾವ ಥರದ ಪ್ರಾಡಕ್ಟ್ ಸಿಗುತ್ತೆ, ಮತ್ತು ಪ್ರೈಸ್ ಯಾವ ಥರ ಇರುತ್ತೆ ಅಂತೆಲ್ಲ ಎಲ್ಲ ನಿಮಗೆ ನೋಡೋಕ್ಕೆ ಸಿಗುತ್ತೆ ಈ ವ್ಲಾಗಲ್ಲಿ. ಇನ್ನೊಂದು ಏನಂದರೆ, ಶಿವಾಜಿನಗರದಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಜಾಸ್ತಿ ನಿಮಗೆ ನೋಡೋಕ್ಕೆ ಸಿಗೋದು ಸ್ಟ್ರೀಟ್ ಶಾಪಿಂಗಲ್ಲಿ ನಿಮಗೆ ಅಲ್ಲಿ ಬಟ್ಟೆ ಜಾಸ್ತಿ ಸಿಗುತ್ತೆ, ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಹಾಗೆ ಡಿಪೆಂಡ್ಸ್ ಅಪಾನ್ ದ ಶಾಪಲ್ಲಿ ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ಒನ್ ಆಫ್ ದ ಹ್ಯಾಪ್ನಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಕ್ರೌಡ್ ಇರುತ್ತೆ ವೀಕೆಂಡಲ್ಲಿ ಎಲ್ಲ ಹೋದರೆ. ಸೊ ಇವತ್ತು ನೋಡೋಣ ಕ್ರೌಡ್ ಇರುತ್ತಾ, ಹೇಗಿರುತ್ತೆ ಏನು ಅಂತ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೊರಡುವಾಗ ಲೇಟ್ ಆಯಿತು, ಮನೇಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಹೊರಟಿರೋದು. ಆದರೆ ಸಣ್ಣದಾಗಿ ಒಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಇದೆ. ನೋಡೋಣ ಯಾವ ಥರ ಆಗುತ್ತೆ ಅಂತ. ಇವಾಗ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಹೋಗ್ತಾ ಇದ್ದೀವಿ. ಗೈಸ್, ನನಗೆ ಒಂದು ಸಾರಿ ಬೇಕಾಗಿತ್ತು, ಕಾಟನ್ ಸಾರಿ. ಸೊ ಅದಕ್ಕೆ ನಾನು ಬಂದಿದ್ದೀನಿ. ನೋಡಿ ಯಾವ್ದು ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಯಾವ್ದು ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗ್ತದೆ. ಅದು ಚೆನ್ನಾಗಿದೆ. ನೀವು ಯಾವ ತಗೊಳ್ಳೋದಂತ. ಸೊ ಇದು ಚೆನ್ನಾಗಿದೆ, ಬಟ್ ಬಾರ್ಡರ್ ಸ್ವಲ್ಪ ದೊಡ್ಡದಿದೆ. ಗೈಸ್ ನೋಡಿ, ಅಲ್ಲಿ ಡಿಸ್ಪ್ಲೇ ಹಾಕಿರುವ ಗ್ರೀನ್ ಸರ್ ನನಗೆ ತುಂಬ ಇಷ್ಟ ಆಯಿತು. ಫ್ಯಾನ್ಸಿ ಸರಿ ನಾನು ತಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಮಟೀರಿಯಲ್, ಕಲರ್ ಕಾಂಟ್ರಾಸ್ಟ್ ಎಲ್ಲ. ಗೈಸ್, ಈ ಗ್ರೀನ್ ಕಲರ್ ಸಾರಿ ನೆಕ್ಸ್ಟ್ ಟೈಮ್ ನಮ್ಮ ಮನೇಲಿ ಪೂಜಾ ಇದೆ, ಅದಕ್ಕೆ ವೇರ್ ಮಾಡ್ತೀನಿ. ಅದಕ್ಕಂತ ಪರ್ಚೇಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ನೋಡಿ, ನೈಟಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಈ ಥರ ಕಾಣಿಸ್ತಾ ಇತ್ತು. ತುಂಬ ಬ್ಯೂಟಿಫುಲ್ ಆಗಿ, ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಸೊ ಬನ್ನಿ ಹೋಗೋಣ ಮುಂದೆ ನೋಡ್ತಾ ಹೋಗೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಕಮರ್ಷಿಯಲ್ ಸ್ಟ್ರೀಟ್. ಮತ್ತು ಸ್ಟ್ರೀಟ್ ಶಾಪಿಂಗ್ ಒಂಥರ ಯಾವ ಥರ ಕಾಣಿಸ್ತಾ ಇದೆ ಅಂದರೆ, ಒಂದು ಮಿನಿ ಥೈಲ್ಯಾಂಡ್ ಥರ ಕಾಣಿಸ್ತಾ ಇದೆ ನೋಡಿ. ನಾನು ಸ್ಯಾಂಡಲ್ ನೋಡ್ತಾ ಇದ್ದೆ. ಸ್ಯಾಂಡಲ್ ನೋಡಿ ಒಂದು ಪೇರ್ ಆಫ್ ಸ್ಯಾಂಡಲ್ ತಗೊಂಡೆ. ತುಂಬ ಒಳ್ಳೆ ಕಲೆಕ್ಷನ್ಸ್ ಇತ್ತು, ಹಾಗಾಗಿ ಒಂದು ಪೇರ್ ನಾನು ಪರ್ಚೇಸ್ ಮಾಡಿದೆ. ಪ್ರೈಸ್ ರೀಸನೇಬಲ್ ಆಗಿತ್ತು. ಸೊ ನಾನು ಒಂದು ಪೇರ್ ತಗೊಂಡಿದ್ದೀನಿ ಗ್ರೀನ್ ಕಲರ್ದು. ಅದು ಒಂದು ಟ್ರೆಡಿಷ್ನಲ್ ವೇರ್ಗೆ ಮತ್ತು ಸಾರಿಗೆ, ಡ್ರೆಸ್ಸಿಗೆಲ್ಲ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿತ್ತು.
ಗೈಸ್ ಇಲ್ಲಿ ನೋಡಿ ನಾನು ಝೂಮ್ ಮಾಡ್ತಾ ಇದ್ದೀನಿ. ಈ ಚರ್ಚ್ ಬಂದು ಶಿವಾಜಿನಗರದಲ್ಲಿರುವ ಒನ್ ಆಫ್ ದ ಫೇಮಸ್ ಚರ್ಚ್ ಅಂತಲೇ ಹೇಳ್ಬೋದು. ತುಂಬ ಜನ ಬರ್ತಾರೆ ಇಲ್ಲಿಗೆ. ತುಂಬಾ ಚೆನ್ನಾಗಿದೆ ಈ ಚರ್ಚ್, ಬ್ಯೂಟಿಫುಲ್ ಆಗಿದೆ. ಗೈಸ್ ನೋಡಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾನು ಹೋಗ್ತಾ ಇದ್ದೀನಿ. ಸೊ ನಾನು ಶಾಪಿಂಗ್ ಮಾಡಿದ್ದೀನಿ ನೋಡಿ, ಸ್ವಲ್ಪ ಲೈಟಾಗಿ ಒಂದು ಸ್ಯಾರಿ ತಗೊಂಡೆ, ಹಾಗೆ ಒಂದು ಸ್ಯಾಂಡಲ್ ತಗೊಂಡೆ, ಒಂದು ಪೇರ್. ಸೊ ಇಲ್ಲಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ನೈಟ್ ಹೊತ್ತಲ್ಲಿ ಲೈಟಿಂಗ್ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ಲ. ನಾನು ಇವಾಗ ಮ್ಯಾಕ್ಸ್ಗೆ ಬಂದಿದ್ದೀನಿ, ಕಮರ್ಷಿಯಲ್ ಸ್ಟ್ರೀಟ್ ಇರೋ ಮ್ಯಾಕ್ಸ್ಗೆ ಬಂದಿದ್ದೀನಿ ಶಾಪಿಂಗ್ಗೆ. ಸೊ ಬನ್ನಿ ನೋಡೋಣ, ನನಗೆ ಬೇಕಾಗಿರೋಂಥ ಒಂದು ಟಾಪ್ ಇದೆ. ನಾನು ಹೇರ್ ಫುಲ್ ಮೆಸ್ಸಿ ಆಗಿದೆ ಅಲ್ಲ ನಂದು. ಗೈಸ್ ನಾನು ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಿ ಬಂದೆ ನೋಡಿ. ನನಗೆ ಒಂದು ಲಿಪ್ಸ್ಟಿಕ್ ಬೇಕಾಗಿತ್ತು, ತಗೊಂಡು ಬಂದೆ. ಈಗ ಹೋಗ್ತಾ ಇದ್ದೀನಿ. ನೋಡಿ ಕೆಲವೊಂದು ಶಾಪಿಂಗ್ ಮಾಡಿದ್ದೀನಿ. ಗೈಸ್ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ಬೇಗ ಬರಬೇಕು, ಯಾಕಂದರೆ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡುವಂಥದ್ದು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಶಾಪಿಂಗ್ ಮಾಡೋಕ್ಕೆ. ಇಲ್ಲಿ ಮ್ಯಾಕ್ಸ್ ಇದೆ, ಜುಡಿಯೋ ಇದೆ. ಸೊ ವಿಂಡೋ ಶಾಪಿಂಗ್ ಇದೆ, ಸ್ಟ್ರೀಟ್ ಶಾಪಿಂಗ್ ಇದೆ, ಎಲ್ಲ ಇದೆ. ಸೊ ನಿಮ್ಗೆ ಏನು ಬೇಕು ಅದು ರೀಸನೇಬಲ್ ಪ್ರೈಸಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಗುತ್ತೆ. ಅದೇ ಸ್ವಲ್ಪ ಬೇಗ ಬರಬೇಕು. ಬೇಗ ಬಂದರೆ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು, ಆರಾಮ್ಸೆ ಶಾಪಿಂಗ್ ಮಾಡಿ ಮನೆಗೆ ಹೋಗ್ಬೋದು. ಹೋಗೋಣ ಬನ್ನಿ. ಗೈಸ್ ನೋಡಿ ಇವಾಗ ನಾನು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಲೈಟಾಗಿ ಸ್ಮಾಲ್ ಆಗಿ ಒಂದು ಶಾಪಿಂಗ್ ಮಾಡಿ ಹೋಗ್ತಾ ಇದ್ದೀನಿ. ಸೊ ಇನ್ನು ಟೇಲರ್ ಶಾಪ್ ಹತ್ರ ಹೋಗಬೇಕು. ತುಂಬ ರಶ್ ಇದೆ. ಕೃಷ್ಣ ದೇವರದೊಂದು ಟೆಂಪಲ್ ಇದೆ.
ಗೈಸ್ ನಂದು ವಿಂಡೋ ಶಾಪಿಂಗ್ ಎಲ್ಲ ಮುಗೀತು ನೋಡಿ. ಸೊ ಇನ್ನು ಮನೆಗೆ ಹೋಗೋದು. ಈಗ ನಾನು ಶಿವಾಜಿನಗರ ಬಸ್ ಸ್ಟಾಪಲ್ಲಿದ್ದೀನಿ. ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದೀನಿ ಬಸ್ ಹಿಡಿಯೋಕ್ಕೆ. ಸೊ ಇನ್ನು ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಜರ್ನಿ ಇದೆ ನನಗೆ. ನೋಡಬೇಕು ಈಗ ಬಸ್ ಇದ್ದೇನೆ ಎಲ್ಲಿ ಬರ್ತಾರೆ. ಬಸ್ ಇದ್ದರೆ ಹೋಗೋದಿಲ್ಲದೆ ಊಬರ್ ಇಲ್ಲದೆ ಓಲಾ ಟ್ಯಾಕ್ಸಿ ಮಾಡೋದು. ಸೊ ಟೈಮ್ ಒಂದು 8:30 ಆಗಿದೆ. ಸೊ ಈ ಹೊತ್ತಲ್ಲಿ ತುಂಬ ರಶ್ ಜನ ಇಲ್ಲಿ ಆಚೆ ಓಡಾಡ್ತಾ ಇದ್ದಾರೆ. ತುಂಬ ಇದೆ ರಶ್. ಬನ್ನಿ ಹೋಗೋಣ. ಮನೆಗೆ ಹೊರಡೋದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಡ್ಡಿಲ್ಲ, ಸ್ಟೇ ಟ್ಯೂನ್. ನೋಡಿ ಬಸ್ಸಲ್ಲಿ ನೆನೆಸ್ಕೊಂಡು ನಾನು ಬಸ್ಸಲ್ಲಿ ಕೂತ್ಕೊಂಡಿದ್ದೀನಿ. ಸೊ ನನ್ನ ರೂಟಿದ್ದು ಬಸ್ ಬರುವಾಗ ಇನ್ನು ಲೇಟ್ ಆಗಿದೆ. ಅದಕ್ಕೆ ನಾನು ಇನ್ನೊಂದು ರೂಟಿದ್ದು ಬಸ್ ತಗೊಂಡು ಹೋಗ್ತೀನಿ. ಸೊ ದಟ್ ಕನೆಕ್ಟೆಡ್ ಬಸ್ ತಗೋಬೋದು ಅಂತ. ಶೆಕೆ ಜಾಸ್ತಿ. ಸೊ ಅಲ್ಲಿಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೀವು ಡಬಲ್ ರೋಡ್ ಶಾಂತಿನಗರ ಹೋಗಿ ಅಲ್ಲಿ ಹೋಗಿ ಇನ್ನೊಂದು ಬಸ್ ತಗೊಂಡು ನನ್ನ ರೂಟಿದ್ದು ಮತ್ತೆ ಬ್ಲಾಗ್ ಮಾಡ್ತೀನಿ. ಗೈಸ್ ಇದು ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಜನರು IPL ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇರೋದು. ಸೊ ಅಲ್ಲಿ ದೊಡ್ಡ ಸ್ಕ್ರೀನ್ ಹಾಕಿದ್ರು ಅವತ್ತು. ನೋಡಿ ಎಷ್ಟು ಕ್ರೌಡ್ ಇತ್ತಂತ ನೋಡಿ. ಸೊ ಅವತ್ತು ಬ್ಯಾಂಗ್ಳೂರು ಮತ್ತು ಚೆನ್ನೈ ಟೀಮ್ ಆಡ್ತಾ ಇತ್ತು. ಹಾಗಾಗಿ ಅಂದರೆ ಅದು ಸೆಮಿಫೈನಲ್ದು ಮ್ಯಾಚ್ ಇತ್ತು. ಸೊ ಹಾಗಾಗಿ ತುಂಬ ಕ್ರೌಡ್ ಇತ್ತು ಹೊರಗಡೆ. ಎಲ್ಲರೂ ಚಿಯರ್ ಮಾಡ್ತಾಯಿದ್ರು. ಸೊ ನೋಡಿ ಯಾವ ಥರ ಕ್ರೌಡ್ ಇತ್ತು ಅಂತ. ಗೈಸ್ ನೋಡಿ ಜನರು ಯಾವ ಥರ ಜೆರ್ಸಿ ಟಿ ಶರ್ಟ್ ಹಾಕ್ಕೊಂಡು ಚಿಯರ್ ಅಪ್ ಮಾಡ್ತಾಯಿದ್ರು IPL ಮ್ಯಾಚ್ ನೋಡ್ತಾ ಅಂತ. ಸೊ ನಾನೇನು ಅಷ್ಟು IPL ಮ್ಯಾಚಿದ್ದು ಫ್ಯಾನ್ ಅಲ್ಲ. ಬಟ್ ಆದರೂ ನಾನು ನಮ್ಮ ಬ್ಯಾಂಗ್ಳೂರ್ಗೆ ಸಪೋರ್ಟ್ ಮಾಡ್ತೀನಿ. ಸೊ ಬಟ್ ನೋಡಿ ಕ್ರೌಡ್ ಯಾವ ಥರ ಇದೆ ಅಂತ ನೋಡಿ. ಕೆಲವರು ಒಳಗಡೆ ನಿಂತು ನೋಡಿದರೆ, ಇನ್ನು ಕೆಲವರು ಹೊರಗಡೆ ನಿಂತು ನೋಡ್ತಾಯಿದ್ರು. ಕೆಲವರು ದಾರಿಯಲ್ಲಿ ಹೋಗೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಸೊ ಬಟ್ ಎನಿವೇಸ್ ನಮ್ಮ ಬ್ಯಾಂಗ್ಳೂರು ಅಂದರೆ ನಮ್ಮ ಬ್ಯಾಂಗ್ಳೂರೇ ಅಲ್ವಾ, ನಮ್ಮ ಬೆಂಗಳೂರೇ ವಿನ್ ಆಗೋದು. ಸೊ ಫೈನಲಿ ವಿನ್ ಆಗಿರೋದು ನಮ್ಮ ಬೆಂಗಳೂರೇ. ಸೊ ನಾನು ಈ ವ್ಲಾಗ್ IPL ಮುಗ್ದ ನಂತರ ಹಾಕ್ತಾ ಇರೋದ್ರಿಂದ. ಸೊ ಬಟ್ ಎನಿವೇಸ್ ಇವಾಗ ಈ ಸಲ ಕಪ್ಪು ನಮ್ಮದೇ ಆಗಿದೆ. ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಇದು ಬಂದು ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಾವು ಬಸ್ಸಲ್ಲಿ ಹೋಗ್ತಾ ಇರುವಾಗ ಕ್ಯಾಪ್ಚರ್ ಮಾಡಿರೋ ವಿಡಿಯೋ. ಸೊ ನೋಡಿ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ತಾರಲ್ಲ, ಹಾಗೆ ಜನರು IPL ಮ್ಯಾಚಿಗೆ ಯಾವ ಥರ ಹುಚ್ಚರಾಗ್ತಾ ಇದ್ದಾರೆ ಅಂದರೆ, ಸೊ ತಮ್ಮ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದು ಮ್ಯಾಚ್ ನೋಡಿಕೊಂಡು ಅದೇನೋ ಒಂದು ಖುಷಿ ಹೇಳ್ತಾರಲ್ಲ, ಒಬ್ರೊಬ್ಬರಿಗೆ ಒಂದೊಂದು ಇಷ್ಟ ಆ ಥರ. ಸೊ ಬಟ್ ಎನಿವೇಸ್ ಒಂದು ಸಲ ಮ್ಯಾಚ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಎಲ್ಲರಿಗೂ ಆ ಮ್ಯಾಚಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ನಾನು ಸಮ್ಟೈಮ್ ಫ್ರೀ ಆದಾಗ ಟೈಮ್ ಇದ್ದಾಗೆಲ್ಲ ನೋಡ್ತೀನಿ. ಬಟ್ ಫೈನಲ್ ನೋಡಿದ್ದೆ, ತುಂಬಾ ಇಷ್ಟ ಆಯಿತು ನನಗೆ. ನಾನು ನಮ್ಮ ಬ್ಯಾಂಗ್ಳೂರ್ಗೆ ಸಪೋರ್ಟ್ ಮಾಡಿರೋದು. ನಾನು ಇವಾಗ ಶಾಂತಿನಗರ ಬಸ್ ಹಿಡ್ಕೊಂಡು, ತುಂಬ ಕತ್ಲೆ ಇದೆ. ಆಲ್ಮೋಸ್ಟ್ 9:30 ಆಗಿದೆ ಟೈಮ್. ಇನ್ನೊಂದು ಅರ್ಧ ಗಂಟೆ ದಾರಿ ಇದೆ, ಮತ್ತೆ ಬಸ್ ಹತ್ಕೊಂಡು ಹೋಗುವ. ಗೈಸ್ ನೈಟ್ 9:30ಗೆ ಟ್ರಾಫಿಕ್ ಯಾವ ಥರ ಇದೆ ನೋಡಿ. ಇದೇ ನಮ್ಮ ಬ್ಯಾಂಗ್ಳೂರಿನ ಟ್ರಾಫಿಕ್ ಅಂದ್ರೇ ಇದು ನೋಡಿ. ನಮಗೆ ಬ್ಯಾಂಗ್ಳೂರಲ್ಲಿ ಇಷ್ಟ ಆಗದೇ ಇರುವ ವಿಷಯ ಅಂದರೆ ಟ್ರಾಫಿಕ್. ಸೊ ಟ್ರಾಫಿಕಲ್ಲಿ ಕೆಲವು ಸಲ ಎಷ್ಟು ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎನಿವೇಸ್
ನಾನು ಡಿನ್ನರ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನಾನು ಡಿನ್ನರ್ಗೆ ಬಂದು ಫಿಶ್ ಮೀಲ್ಸ್ ಆರ್ಡರ್ ಮಾಡಿದ್ದೀನಿ. ಫಿಶ್ ಗ್ರೇವಿ ನನ್ನ ಫೇವ್ರೆಟ್ ಇಲ್ಲಿ. ನೈಸ್. ಗೈಸ್ ಇನ್ನು ಊಟ ಮಾಡೋದು. ಊಟ ಮಾಡಿ ಆದ ನಂತರ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗೈಸ್ ನಾನು ಹೋಗಿರೋದು ಕೋಸ್ಟಲ್ ರೆಸ್ಟೋರೆಂಟ್, ನಮ್ಮ ಮಂಗಳೂರಿನವ್ರದ್ದೇ ರೆಸ್ಟೋರೆಂಟಿಗೆ ಹೋಗಿರೋದು. ಯಾಕಂದ್ರೆ ನನಗೆ ಫಿಶ್ ಮೀಲ್ ತಿನ್ನಬೇಕಂತ. ಸೊ ಯೂಶ್ವಲಿ ನಾವು ಮನೆಯಲ್ಲಿ ಮಾಡ್ತೀವಿ, ಆದರೂ ಅವತ್ತು ಆನ್ ದಿ ವೇ ಬರ್ತಾನೆ ನಾನು ಒಟ್ಟಿಗೆ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿದೆ. ಸೊ ಇಲ್ಲಿ ನೋಡಿ, ನೋಡ್ತಾ ಇರ್ಬೋದು ನೀವು, ಒಂದು ಮಂಗಳೂರಿನ ಯಕ್ಷಗಾನದ ಆರ್ಟ್ ಫ್ರೇಮ್ ಹಾಕಿದ್ದಾರೆ ಡಿಸ್ಪ್ಲೇಯಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಮ್ಮ ಯಕ್ಷಗಾನದ ಕಲೆಗೆ ಒಂದು ಎಷ್ಟು ಅರ್ಥ ಇದೆ ನೋಡಿ. ಅದರ ಆಳ ತಿಳಿದವರಿಗೆ ಮಾತ್ರ ಗೊತ್ತಿರೋದು. ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಯಕ್ಷಗಾನ ಬಂದು ನಂದು ಫೇವ್ರೇಟು, ನನ್ನ ತಂದೆದ್ದು ಫೇವ್ರೇಟ್. ಸೊ ನಾನು ಡಿನ್ನರ್ ಮುಗಿಸ್ಕೊಂಡು ಹಾಗೆ ಆನ್ ದಿ ವೇ ಬರ್ತಾ ಇದ್ದೆ. ಗೈಸ್ ನಾನು ಫೈನಲಿ ಮನೆ ರೀಚ್ ಆಗಿದ್ದೀನಿ. ಈಗ ಟೈಮ್ ಬಂದು 10 o'clock ಆಗಿದೆ. ಬರ್ತಾನೆ ಡಿನ್ನರ್ ಮುಗಿಸ್ಕೊಂಡು ಬಂದೆ. ಸೊ ಇನ್ನು ಫ್ರೆಶ್ ಅಪ್ ಆಗಿ ಮಲಗೋದು. ಇವತ್ತಿನ ಡೇ ಇಷ್ಟೇ. ಇವತ್ತಿನ ಬ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ಸಣ್ಣ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.